ಓಕೆ, ಇನ್ನು ನಾಳೆಯಿಂದ ನವರಾತ್ರಿ ಆರಂಭ. ಮೈಸೂರಿನಲ್ಲಂತೂ ದಸರಾ ಕಳೆ ಕಟ್ಟಿದೆ. ಆದರೆ ಈ ದಸರಾ ಸಂಭ್ರಮದ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರಿಗೆ ಇಡಿ ಸಂಕಷ್ಟ ಎದುರಾಗಿದೆ. ಇಡಿ ಸಂಕಷ್ಟ. ದಸರಾ ಸಂಭ್ರಮದ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರಿಗೆ ಇಡಿ ಟೆನ್ಷನ್ ಶುರುವಾಗಿದೆ. ಯಾವುದೇ ಕ್ಷಣದಲ್ಲಿ ಮೈಸೂರಿಗೆ ಇಡಿ ಅಧಿಕಾರಿಗಳು ಎಂಟ್ರಿ ಕೊಡಬಹುದು. ಈಗಾಗಲೇ ಇಡಿಯಲ್ಲಿ ಒಂದು ECIR ಕೂಡ ರಿಜಿಸ್ಟರ್ ಆಗಿದೆ. ಸೈಟ್ ವಾಪಸ್ ಕೊಟ್ಟಿದ್ದಾರೆ. ಕೊಟ್ಟರೂ ಕೂಡ ಸಿಎಂಗೆ ಇಡಿ ಭಯ ಇದೆ. ಯಾಕೆಂದರೆ ತನಿಖೆ ಮಾಡಲೇಬೇಕು ಅವರು. ಈ ಟೆನ್ಷನ್ನಲ್ಲಿ ಹಬ್ಬದ ಸಂಭ್ರಮ ಸಿಎಂ ಪಾಲಿಗೆ ಮಾಯ ಅಂತ ಹೇಳ್ತಾ ಇದ್ದಾರೆ. ಮೂಡಾ ಮೇಲೂ ಯಾವುದೇ ಕ್ಷಣದಲ್ಲಿ ಇಡಿ ದಾಳಿ ಮಾಡಬಹುದು. ಮೂಡಾ ಮಾತ್ರ ಅಲ್ಲ, ಕೇಸ್ನ ಆರೋಪಿಗಳ ಮನೆ ಮೇಲೂ ಕೂಡ ರೇಡ್ ಮಾಡುವಂತಹ ಸಾಧ್ಯತೆ ಇದೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಬರ್ತಾ ಇದೆ. ಇದು ಮೂಡಾ ವಿಚಾರ. ಆದರೆ ಇನ್ನು ಲೋಕಾಯುಕ್ತದಲ್ಲೂ ಕೂಡ FIR ಆಗಿದೆ. ಲೋಕಾಯುಕ್ತದವರು ಈಗಾಗಲೇ ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಸ್ಥಳ ಮಹಜರನ್ನ ಕೂಡ ನಿನ್ನೆ ಸ್ನೇಹಮಯಿ ಕೃಷ್ಣ ಕರ್ಕೊಂಡೋಗಿ ಮಾಡಿದ್ರು. ಸಿಎಂ ವಿರುದ್ಧ ಜೋರಾಗಿದೆ ಲೋಕಾಯುಕ್ತ ತನಿಖೆ. ಒಂದು ಕಡೆ ಲೋಕಾಯುಕ್ತ ತನಿಖೆ, ಮತ್ತೊಂದು ಕಡೆ ಇಡಿ ಟೆನ್ಷನ್. ಇದೇ ವಾರ ಎಲ್ಲ ವಿವಾದಿತ ಸ್ಥಳಗಳ ಮಹಜರ್ ಅಂತ್ಯವಾಗುವ ಸಾಧ್ಯತೆ ಇದೆ. ಈಗಾಗಲೇ ಹಗರಣದ ಮೂಲ ಬೆನ್ನತ್ತಿದ್ದಾರೆ. ಕೆಲವು ಹಗರಣದ ಮೂಲ ಭೂಮಿ ಏನಿತ್ತು ಕೆಸರೆ ಗ್ರಾಮದಲ್ಲಿ ಮಹಜರ್ ಮುಕ್ತಾಯ ಆಗಿದೆ. ಇವತ್ತು ಲೋಕಾಯುಕ್ತ ಕಚೇರಿಗೆ ರಜೆ ಹಿನ್ನೆಲೆಯಲ್ಲಿ ನಾಳೆಯಿಂದ ಮತ್ತೆ ತನಿಖೆ ಮುಂದುವರಿಯುತ್ತೆ. ಸಿಎಂ ಪತ್ನಿಗೆ ಸಿಕ್ಕಿದ್ದ 14 ಸೈಟುಗಳ ಮಹಜರ್ ಪ್ರಕ್ರಿಯೆಗೆ 3 ದಿನ ಬೇಕಂತೆ. ಮಹಜರ್ ಬಳಿಕ ಮೂಡಾದಿಂದ ದಾಖಲೆಗಳನ್ನು ವಶಕ್ಕೆ ಪಡಿತಾರೆ ತನಿಖಾ ತಂಡ. ಜಸ್ಟಿಸ್ ದೇಸಾಯಿ ನೇತೃತ್ವದ ತನಿಖಾ ಸಮಿತಿಯ ಬಳಿ ಇರತಕ್ಕಂಥ ದಾಖಲೆಗಳನ್ನು ಸಂಗ್ರಹ ಮಾಡ್ತಾರೆ. ಮುಂದಿನ ಬಾರು ಕಾನೂನು ಪ್ರಕ್ರಿಯೆ ಆರಂಭ ಮಾಡ್ತಾರೆ ಲೋಕಾಯುಕ್ತ ಟೀಮ್. ಮಹಜರ್ ಪ್ರಕ್ರಿಯೆ ತೃಪ್ತಿ ನೀಡಿದೆ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಏನು ಮಾನ್ಯ ನ್ಯಾಯಾಲಯದ ಆದೇಶದ ಮೇರೆಗೆ ನನ್ನ ದೂರರ್ಜನೆ ಆಧರಿಸಿ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ವಿಚಾರ ಸಂಬಂಧದಲ್ಲಿ ಒಂದು ವಿಚಾರಣೆಗೆ ಬರಬೇಕು ಅಂತ ನನಗೆ ನೋಟಿಸನ್ನು ಜಾರಿ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ನಾನು ವಿಚಾರಣೆಗೆ ಇಲ್ಲಿ ಬಂದಿರೋದು. ಸರ್, ಇಲ್ಲ, ಈಗಾಗಲೇ ನಾನು ದೂರದರ್ಶನದಿಗೆ ಎಲ್ಲ ದಾಖಲಾತಿಗಳನ್ನು ಕೊಟ್ಟಿರೋದ್ರಿಂದ ಮತ್ತು ಅವರು ಮಾನ್ಯ ನ್ಯಾಯಾಲಯದಿಂದ ಕೂಡ ದಾಖಲಾತಿ ಪಡೆದಿರೋ ಸಾಧ್ಯತೆ ಇರೋದ್ರಿಂದ ದಾಖಲಾತಿಗಳ ಬಗ್ಗೆ ನನಗೇನು ನೋಟಿಸ್ ಇಲ್ಲಿ ತಿಳಿಸಿಲ್ಲ. ಈ ನಡುವೆ ಮುಖ್ಯಮಂತ್ರಿಗಳ ವಿರುದ್ಧ ದೂರು ಕೊಟ್ಟಿದ್ದಂತಹ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಇಡಿ ಅವರು ಸಮನ್ಸ್ ಅನ್ನ ಕೊಟ್ಟಿದ್ದಾರೆ. ಈಗಾಗಲೇ ಲೋಕಾಯುಕ್ತದವರು ಕೂಡ ಸಮನ್ಸ್ ಕೊಟ್ಟು ವಿಚಾರಣೆ ಕರೆದು ಸ್ಥಳ ಮಹಜರ್ ಎಲ್ಲ ಮಾಡಿದ್ರು. ಈಗ ಇಡಿ ಅವರು ಸಮನ್ಸ್ ಕೊಟ್ಟಿದ್ದಾರೆ. ಮೂಡಾ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಸಮನ್ಸ್ ಅನ್ನ ಇಡಿ ನೀಡಿದೆ. ನಾಳೆ ವಿಚಾರಣೆಗೆ ಬರುವಂತೆ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ಗವರ್ನಮೆಂಟ್ ಹಾಲಿಡೇ, ಹಾಗಾಗಿ ನಾಳೆ ವಿಚಾರಣೆಗೆ ಬನ್ನಿ ಅಂತ ಕೊಟ್ಟಿದ್ದಾರೆ. ಮೂಡಾ ಪ್ರಕರಣ ಸಂಬಂಧ ದಾಖಲೆಯನ್ನು ಸಲ್ಲಿಸುವಂತೆ ಕೂಡ ಇಡಿ ಅವರು ಹೇಳಿದ್ದಾರೆ. ಯಾಕೆಂದರೆ ಇವರೇ ಖುದ್ದಾಗಿ ಮೊದಲು ಇಡಿಗೆ ಇಮೇಲ್ ಮೂಲಕ ದೂರನ್ನು ಸಲ್ಲಿಸಿದ್ರು. ಅದಾದಮೇಲೆ ಖುದ್ದಾಗಿ ಹೋಗಿ ಬೈ ಹ್ಯಾಂಡ್ ದೂರನ್ನು ಕೊಟ್ಟಿದ್ರು. ಇವರ ದೂರನ್ನು ಆಧರಿಸಿ ECIR ಕೂಡ ರಿಜಿಸ್ಟರ್ ಆಗಿತ್ತು. ಹಾಗಾಗಿ ಈಗ ಸಮನ್ಸ್ ಅನ್ನು ಕೊಟ್ಟಿದ್ದಾರೆ. ದೂರುದಾರರಿಗೆ ಕೊಡುವುದು ಸಮನ್ಸು, ಆರೋಪಿಗಳಿಗೆ ಕೊಡ್ತಕ್ಕಂಥದ್ದು ನೋಟಿಸ್. ವ್ಯತ್ಯಾಸ ಗೊತ್ತಿರಬೇಕದು. ಸೊ ಸಮನ್ಸ್ ಕೊಟ್ಟಿದ್ದಾರೆ. ಅವರು ವಿಚಾರಣೆಗೆ ಹಾಜರಾಗ್ತಾರೆ.